Morning students. ಇವತ್ತು ನಾವು ವಿಲ್ ಕಂಟಿನ್ಯೂ ವಿತ್ ದ ಸೆಕೆಂಡ್ ಚಾಪ್ಟರ್ ಸ್ಟೇಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ರಾಜ್ಯದ ಬಗ್ಗೆ ನಾವು ನೋಡಿದ್ದೀವಿ ಮತ್ತು ರಾಜ್ಯದ ಅನೇಕ ಮೀನಿಂಗ್ಸ್ ಆ್ಯಂಡ್ ಡೆಫಿನಿಷನ್ಸ್ ಬಗ್ಗೆ ಎಲ್ಲ ನೋಡಿದ್ದೀವಿ. ಇವತ್ತು ನಾವು ಎಲಿಮೆಂಟ್ಸ್ ಆಫ್ ಸ್ಟೇಟ್ ಬಗ್ಗೆ ನೋಡೋಣ. ಓಕೆ, ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಸ್ಟೇಟ್ ಅಂತ. ಓಕೆ, ಸೊ ಇದರ ಉದ್ದೇಶ ಏನಂದರೆ, ಈ ಸೆಷನ್ನ ಉದ್ದೇಶ ಏನಂದರೆ ಟು ಮೇಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ಸ್ಟೇಟ್, ರಾಜ್ಯದ ಮುಖ್ಯ ಅಂಶಗಳು. ಸೊ ಅದರ ಬಗ್ಗೆ ನಿಮಗೆ ತಿಳಿವಳಿಕೆಯನ್ನು ಕೊಡೋದು. ಮತ್ತು ಅದರಲ್ಲಿ 4 ಅಂಶಗಳಿದೆ. ಇವತ್ತು ನಾವು ಒಂದು ಅಂಶವನ್ನು ನೋಡೋಣ, ಅದು ಪಾಪ್ಯುಲೇಷನ್ ಅಂತ. ಸೊ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಪಾಪ್ಯುಲೇಷನ್ ಅಂತ. ಓಕೆ, ಸೊ ದಿಸ್ ಇಸ್ ವಿಲ್ ಬಿ ಅವರ್ ಕಾನ್ಸೆಪ್ಟ್ ಆಫ್ ದಿಸ್ ಸೆಷನ್. ಓಕೆ, ನಮಗೆಲ್ಲ ಗೊತ್ತಿರ್ತದೆ, ವಿ ಆಲ್ರೆಡಿ ಸೀನ್ ದಟ್ ಸ್ಟೇಟ್ ಇಸ್ ಎ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಅ ಸ್ಟಡಿ. ನಾವು ಈ ಕ್ಲಾಸಲ್ಲಿ ನಾವು ಯಾವ್ದು ಬಗ್ಗೆ ನಾವು ಪಾಠ ಮಾಡ್ತಾ ಇದ್ದೀವಿ ಅಂದರೆ ಸ್ಟೇಟ್ ಬಗ್ಗೆ. ಸೊ ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಇಸ್ ಅವರ್ ಸ್ಟಡಿ. ಓಕೆ, ನಾವು ಲಾಸ್ಟ್ ಕ್ಲಾಸ್ ನೋಡಿದ್ದೀವಿ ಸ್ಟೇಟ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಅ ಪರ್ಟಿಕ್ಯುಲರ್ ಟೆರಿಟರಿ ಅಂತ. ಓಕೆ, ಆ್ಯಂಡ್ ಹ್ಯಾವಿಂಗ್ ಅನ್ ಆರ್ಗನೈಸ್ ಸ್ಟ್ರಕ್ಚರ್. ಓಕೆ, ಸೊ ಸ್ಟೇಟ್ ಇನ್ ಆರ್ಡರ್ ಟು ಬಿ ಕಾಲ್ಡ್ ಎ ಸ್ಟೇಟ್, ರಾಜ್ಯವನ್ನು ನಾವು ರಾಜ್ಯವಂತ ಅನ್ಕೊಳ್ಳೋದಕ್ಕೆ 4 ಮುಖ್ಯವಾದ ಅಂಶಗಳಿದೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ 4 ಎಲಿಮೆಂಟ್ಸ್. ಯಾವುದೇ ಒಂದು ಅಂಶ ಇಲ್ಲ ಅಂದ್ರೂ ಕೂಡ ಅದನ್ನು ನಾವು ರಾಜ್ಯಕ್ಕೆ ಟರ್ಮ್ನಲ್ಲಿ, ಪೊಲಿಟಿಕಲ್ ಟರ್ಮಲ್ಲಿ ಸ್ಟೇಟ್ ಅಂತ ಕರೆಯೋದಕ್ಕೆ ತುಂಬ ಕಷ್ಟ ಆಗ್ತದೆ. ಓಕೆ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ 4 ಎಲಿಮೆಂಟ್ಸ್. ಓಕೆ, ವಾಟ್ ಕಾನ್ಸ್ಟಿಟ್ಯೂಟ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ದ ಸ್ಟೇಟ್ ಅಂತ. ಓಕೆ, ನಾವು ಇವತ್ತು ಮೊದಲನೇ ಒಂದು ಅಂಶವನ್ನು ನಾವು ನೋಡ್ತೀವಿ, ಅದು ಯಾವುದಂದರೆ ಪಾಪ್ಯುಲೇಷನ್ ಅಂತ. ಓಕೆ, ಸೊ ಜನಸಂಖ್ಯೆ ಅನ್ನೋದು ಒಂದು ಮುಖ್ಯವಾದ ಅಂಶ. ಓಕೆ, ಜನಸಂಖ್ಯೆ ಅಂತ ಹೇಳಿದ ಮೇಲೆ ಅದಕ್ಕೆ ಅನೇಕವಾದ ಇರುವ ಪ್ರತಿಭಟನೆಗಳಿದೆ. ಓಕೆ, ದರ್ ಆರ್ ಲಾಟ್ ಆಫ್ ರೆಪ್ರೆಸೆಂಟೇಷನ್ಸ್ ಆಫ್ ಪಾಪ್ಯುಲೇಷನ್. ಓಕೆ, ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ವೇರಿಯಸ್ ಇಂಟರ್ಪ್ರಿಟೇಷನ್ಸ್ ಆಫ್ ಪಾಪ್ಯುಲೇಷನ್ ಅಂತ. ಓಕೆ, ಸೊ ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಕ್ಲಾಸ್ನಲ್ಲಿ ನಾವು ರಾಜ್ಯ ಮತ್ತು ರಾಜ್ಯದ ಮುಖ್ಯ ಅಂಶಗಳು ನೋಡ್ತೀವಿ. ರಾಜ್ಯಕ್ಕೆ 4 ಮುಖ್ಯ ಅಂಶಗಳಿದೆ. ಇವತ್ತು ನಾವು ಒಂದು ಮುಖ್ಯ ಅಂಶ ನೋಡ್ತೀವಿ. ಓಕೆ, ಇವಾಗ ಪಾಪ್ಯುಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪಾಪ್ಯುಲೇಷನ್ ಅಂದರೆ ಏನು ಅಂದರೆ, ಸ್ಟೇಟ್ ಇಸ್ ಬೇಸಿಕಲಿ ಎನ್ ಹ್ಯೂಮನ್ ಇನ್ಸ್ಟಿಟ್ಯೂಷನ್. ಓಕೆ, ಮನುಷ್ಯರ ಒಂದು ಸಂಘಟನೆ ಅದು. ವಿತೌಟ್ ಹ್ಯೂಮನ್ ಬೀಯಿಂಗ್ಸ್ ದೇರ್ ಕ್ಯಾನ್ ಬಿ ನೋ ಸ್ಟೇಟ್ ಅದು. ಓಕೆ, ಸೊ ದೇರ್ ಫೋರ್ ಒಂದು ಸ್ಟೇಟ್ ಅಂತ ಹೇಳಿದ್ಮೇಲೆ, ರಾಜ್ಯ ಅಂತ ಹೇಳಿದ್ಮೇಲೆ ಅಲ್ಲಿ ಮನುಷ್ಯರು ಇರಬೇಕು. ಕೇವಲ ಒಂದು ಬೌಂಡ್ರಿನ ಇಟ್ಕೊಂಡು, ಓಕೆ, ಕೆಲವು ಭೂಪ್ರದೇಶಗಳನ್ನು ಇಟ್ಕೊಂಡು ನಾವು ಖಾಲಿಯಾಗಿರುವ ಒಂದು ಜಾಗವನ್ನು ನೋಡಿಕೊಂಡು ಅದನ್ನು ನಾವು ರಾಜ್ಯ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ರಾಜ್ಯ ಅಂದಮೇಲೆ ಇಟ್ ಕಾನ್ಸ್ಟಿಟ್ಯೂಟ್ ಹ್ಯೂಮನ್ ಇನ್ಸ್ಟಿಟ್ಯೂಷನ್ ಅಂತ. ಓಕೆ, ಸೊ ದೇರ್ ಫೋರ್ ಪ್ರಜೆಗಳಿಲ್ಲದ್ರೆ ನಾವು ಒಂದು ರಾಜ್ಯವನ್ನು, ಒಂದು ಜಾಗವನ್ನು ರಾಜ್ಯ ಅಂತ ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಓಕೆ, ಸೊ ಪಾಪ್ಯುಲೇಷನ್ ಇಸ್ ಅ ಮಸ್ಟ್ ಅಂತ ನಮ್ಗೆ ಗೊತ್ತಾಯ್ತು ಇವಾಗ. ಹಾಗೆ ಜನಸಂಖ್ಯೆ ಇರಬೇಕು ಅಂತ. ನೆಕ್ಸ್ಟ್ ಪ್ರಶ್ನೆ ಏನಂದರೆ, ವಾಟ್ ಈಸ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್? ಓಕೆ, ಸೊ ಎಷ್ಟು ಜನಸಂಖ್ಯೆ ಇರಬೇಕು? ಕಡಿಮೆ ಜನಸಂಖ್ಯೆ ಇರಬೇಕಾ, ಜಾಸ್ತಿ ಜನಸಂಖ್ಯೆ ಇರಬೇಕಾ ಅನ್ನೋದು ಪ್ರಶ್ನೆ ಬರ್ತದೆ. ಇಲ್ಲಿ ಕೂಡ ನಾವು ರಾಜ್ಯಕ್ಕೆ ಚಿಂತಕರುಗಳು ನೋಡಿದ್ರೆ ದೇ ಹ್ಯಾವ್ ಲಾಟ್ ಆಫ್ ಡಿಫರೆಂಟ್ ಒಪಿನಿಯನ್ಸ್. ಫಾರ್ ಎಕ್ಸಾಂಪಲ್, ಪ್ಲೇಟೋ ನೋಡಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, 5040 ಜನ ಒಂದು ಸ್ಟೇಟ್ಗೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಇವರು 5040 ಸಾಕು ಅಂತ ಹೇಳಿದರು, ಯಾವ ದೃಷ್ಟಿನಲ್ಲಿ ಹೇಳಿದ್ರು ಅನ್ನೋದಕ್ಕೆ ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಕಾನ್ಸೆಪ್ಟ್ ಆಫ್ ಗ್ರೀಕ್ ಸಿಟಿ ಸ್ಟೇಟ್. ಓಕೆ, ಗ್ರೀಕ್ ಸಿಟಿ ಸ್ಟೇಟ್ ನಾವು ನೋಡಿದ್ದೀವಿ. ಈ ರಾಜ್ಯ ಅನ್ನೋದು ಬಂದಿರೋದು ಪದ ಪೊಲೀಸ್ ಅನ್ನೋ ಪದ, ಪೊಲೀಸ್ ಅಂದರೆ ಸಿಟಿ ಸ್ಟೇಟ್ ಅಂತ ನೋಡಿದ್ದೀವಿ. ಸೊ ಈ ಗ್ರೀಕ್ ಸಿಟಿ ಸ್ಟೇಟ್ನಲ್ಲಿ ಅವರಿಗೆ ಸಣ್ಣ ಜನಸಂಖ್ಯೆ ಸಾಕಾಗಿತ್ತು. ಓಕೆ, ಒಂದು ರಾಜ್ಯ ಅಂದರೆ ಅವರಿಗೆ ಎ ಸ್ಮಾಲ್ ಸಿಟಿ. ಸೊ ದೇರ್ ಫೋರ್ ಪ್ಲೇಟೋ ಏನು ಹೇಳಿದ್ರು ಅಂದರೆ 5040 ಜನ ಇದ್ದರೆ ಒಳ್ಳೇದದು, ದಟ್ ಈಸ್ ದ ಬೆಸ್ಟ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಇನ್ನೊಬ್ಬರು ನಾವು ನೋಡ್ತೀವಿ, ಜೀನ್ ಜಾಕಸ್ ರೂಸೋ ಅಂತ. ರೂಸೋ ಏನು ಹೇಳ್ತಾ ಇದ್ದಾರೆ ಅಂದರೆ 10,000 ಈಸ್ ಅ ಗುಡ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ರೂಸೋ ಬಿಲಾಂಗ್ ಟು 18th-19th century. ಓಕೆ, ಸೊ ಅವಾಗ ಅವ್ರೇನು ಅಂದ್ಕೊಂಡ್ರೆ ಸ್ವಲ್ಪ ಲಿಟಲ್ ಮೋರ್ ಪಾಪ್ಯುಲೇಷನ್, 10,000 ಜನ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನಮಗೇನೆಂದರೆ ಪಾಪ್ಯುಲೇಷನ್ ಅನ್ನೋದು ಕಂಪಲ್ಸರಿಲಿ ಬೇಕಾಗಿದೆ ಅಂತ ಗೊತ್ತಾಯಿತು ನಮಗೆ. ಬಟ್ ಇದರಲ್ಲಿ ಲಾಟ್ ಆಫ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆಸ್ ಟು ವಾಟ್ ಶುಡ್ ಬಿ ದ ಪಾಪ್ಯುಲೇಷನ್ ಅಂತ, ಎಷ್ಟು ಜನಸಂಖ್ಯೆ ಇರಬೇಕು ಅನ್ನೋದು ಪ್ರಶ್ನೆಗಳು ಬರ್ತದೆ. ಓಕೆ, ಈ ನಿಟ್ಟಿನಲ್ಲಿ ನಾವು ಅರಿಸ್ಟಾಟಲ್ ಮಾತನ್ನು ಕೇಳಬೇಕು. ಅರಿಸ್ಟಾಟಲ್ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅವರೊಂದು ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸರಿಯಾದ ಆಪ್ಟಿಮಮ್ ಪಾಪ್ಯುಲೇಷನ್ ಅಂದರೆ ಏನಂದರೆ, ಅವರ ದೃಷ್ಟಿಯಲ್ಲಿ ಏನಂದರೆ ದೊಡ್ಡ ಸಂಖ್ಯೆ ಇರಬೇಕಾ, ಜನಸಂಖ್ಯೆ ಇರಬೇಕಾ, ಇಲ್ಲ ಕಡಿಮೆ ಜನಸಂಖ್ಯೆ ಇರಬೇಕಾ ಅಂತಲ್ಲ ಇಂಪಾರ್ಟೆಂಟು.
ಆದರೆ ಜನಸಂಖ್ಯೆ ಎಷ್ಟು ಜನ ಇರಬೇಕಂದ್ರೆ ಏನು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ, ಏನು ನಮಗೆ ಕಚ್ಚಾ ವಸ್ತುಗಳಿದೆಯಲ್ಲ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ನಮಗೆ ಜನಸಂಖ್ಯೆ ಜಾಸ್ತಿ ಜನ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 100 ಆ್ಯಪಲ್ ಇತ್ತು ಅಂದ್ಕೊಳ್ಳಿ, ಅದು ತಿನ್ನೋದಕ್ಕೆ ಅಟ್ಲೀಸ್ಟ್ ಒಂದು 50 ಜನ ಆದ್ರೆ 55 ಜನ ಆದರೂ ಬೇಕಾಗಿರ್ತದೆ. ಓಕೆ, 50 ಜನ ಅಂದ್ರೂ ಕೂಡ 2 ಆ್ಯಪಲ್ ತಿನ್ಬೋದು. ಓಕೆ, ಆದರೆ ಸಪೋಸ್ 100 ಆ್ಯಪಲ್ ಇಟ್ಕೊಂಡು 3 ಜನ ಇದ್ದಾರೆ ಅಂದರೆ ಏನಾಗ್ತದೆ, ಅವ್ರು ಎಷ್ಟೇ ಆ್ಯಪಲ್ ತಿಂದ್ರೂ ಕೂಡ ಬಾಕಿ ಆ್ಯಪಲ್ ಉಳಿತಿದೆ. ಓಕೆ, ಅದೇ ಟೈಮಲ್ಲಿ 100 ಆ್ಯಪಲ್ ಇಟ್ಕೊಂಡು 1000 ಜನ ಇದ್ದರೆ ಏನಾಗ್ಬಿಡ್ತದೆ, ಅರ್ಧ ಕೂಡ ಅವ್ರಿಗೆ ಸಿಗಲ್ಲ. ಸೊ ಅರಿಸ್ಟಾಟಲ್ ಪ್ರಕಾರ ಏನಂದರೆ ಅದನ್ನು ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಆಪ್ಟಿಮಮ್ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಮತ್ತು ಕಚ್ಚಾ ವಸ್ತುಗಳೆಲ್ಲರೂ ಬ್ಯಾಲೆನ್ಸ್ ಆಗಬೇಕಂತ ಅವ್ರು ಹೇಳ್ತಾರೆ. ಓಕೆ, ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ದಟ್ ಈಸ್ ವೈ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಟು ಬಿ ಆಪ್ಟಿಮಮ್. ಅಂದರೆ ನ್ಯಾಚುರಲ್ ರಿಸೋರ್ಸು ಮತ್ತು ಜನಸಂಖ್ಯೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಇರಬೇಕು. ಆವಾಗ ಜನನು ಕೂಡ ಆ ಸಂಪರ್ಕ ಮೂಲಗಳನ್ನು ನ್ಯಾಚುರಲ್ ವಸ್ತುಗಳನ್ನು ಯೂಸ್ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. ಓಕೆ, ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಎ ಪ್ರೊವಿಷನ್ ಫಾರ್ ದೇರ್ ವಿಲ್ ನಾಟ್ ಬಿ ಪಾವರ್ಟಿ ಅಂತ. ಓಕೆ, ಬಟ್ ಇತ್ತೀಚೆಗೆ ನಾವು ನೋಡಿದ್ರೆ ಯು ವಿಲ್ ಸಿ ಅ ಲಾರ್ಜ್ ಪಾಪ್ಯುಲೇಷನ್ ಸ್ಟೇಟ್ಸ್. Okay, you have states like China, you have states like India, which has a large populations. Okay, so then you also have small states. Okay, ಸಣ್ಣ ಸ್ಟೇಟ್ಗಳಿದೆ. ಓಕೆ, ಡೊಮಿನಿಕನ್ ರಿಪಬ್ಲಿಕ್ ಇದೆ, ಆಂಟಿಗುವಾ ಅಂಡ್ ಬರ್ಮುಡಾ ಇದೆ. ಓಕೆ, ಸೊ ವೆರಿ ಸ್ಮಾಲ್ ಕಂಟ್ರೀಸ್ are there. Okay, so whereas you have a huge states with large population ಇದೆ. Okay, like almost India and China, no, 1.4 billion populations. Okay, so many huge population ಇದೆ. ಓಕೆ, ಅದರಲ್ಲಿ ಎರಡು ಇದೆ. ಇವಾಗ ಲಾರ್ಜ್ ಪಾಪ್ಯುಲೇಷನ್ ಒಳ್ಳೆಯದಾ ಇಲ್ಲ ಸಣ್ಣ ಪಾಪ್ಯುಲೇಷನ್ ಒಳ್ಳೆಯದಾ ಅಂತ ಕೇಳುವಾಗ ಎರಡರಲ್ಲಿ ಕೂಡ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಲಾರ್ಜ್ ಸ್ಟೇಟ್ ತಗೊಂಡ್ರೆ ದೇ ಹ್ಯಾವ್ ಬೋತ್ ಮಿಲಿಟ್ರಿ ಆ್ಯಂಡ್ ಸಿವಿಲ್ ಅಡ್ವಾಂಟೇಜಸ್. ಓಕೆ, ಇವಾಗ ಚೈನಾ ಎಲ್ಲ ನೋಡಿದ್ರೆ ಸಾಕಷ್ಟು ದೊಡ್ಡ ಮಿಲಿಟರಿ ಅಡ್ವಾಂಟೇಜ್ ಅವರಿಗೆ, ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಓಕೆ, ಅದಕ್ಕೆ ತಮಾಷೆಯಲ್ಲಿ ಹೇಳ್ತಾರೆ ಚೈನಾವನ್ನು ಡಿಫೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಎಷ್ಟೇ ಜನ ನಾವು ಸಾಯಿಸ್ತಾ ಇದ್ರೂ ಕೂಡ ಅವ್ರು ಬರ್ತಾನೆ ಇರ್ತಾರೆ, ಅಂದರೆ ಅಷ್ಟು ಮಟ್ಟಿಗೆ ಅವರಲ್ಲಿ ಪಾಪ್ಯುಲೇಷನ್ ಇದೆ ಅಂತ. ಓಕೆ, ಸೊ ಹ್ಯೂಜ್ ಪಾಪ್ಯುಲೇಷನ್ ಒಂದು ಅಡ್ವಾಂಟೇಜ್ ಏನಂದರೆ ಅವರು ದೇ ಬಿಕಮ್ ಅ ಇಂಪಾರ್ಟೆಂಟ್ ಮ್ಯಾನ್ ಪವರ್. ಓಕೆ, ಸೊ ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಮ್ಯಾನ್ ಪವರ್ ಫಾರ್ ದ ಕಂಟ್ರಿ. ಓಕೆ, ಸೊ ಅವಾಗ ಏನಾಗ್ತದೆ, ಮಿಲಿಟ್ರಿ ಪವರ್ ಆಗ್ತದೆ, ಮ್ಯಾನ್ ಪವರ್ ಆಗುತ್ತದೆ. ಓಕೆ, ಸೊ ಅವರು ಆ ದೇಶದಲ್ಲಿ ಇರುವ ಎಲ್ಲ ವಸ್ತುಗಳನ್ನು ದೇ ಕ್ಯಾನ್ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಬೋದು. ಓಕೆ, ಸೊ ದೇ ಡಿ ನಾಟ್ ಬಿ ಅವರೀಡ್. ಸೊ ದೊಡ್ಡ ರಾಜ್ಯಗಳನ್ನು ಶೀಘ್ರವಾಗಿ ಆಕ್ರಮಣ ಮಾಡೋಕ್ಕೆ ಸಾಧ್ಯವಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಚೀನಾ ಆಗಲಿ, ಇಂಡಿಯಾ ಆಗಲಿ, ಒಂದೇ ದಿವಸ, ಒಂದೇ ತಿಂಗಳು, ಒಂದೇ ವರ್ಷದಲ್ಲಿ ಕೂಡ ಆಕ್ರಮಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದೊಡ್ಡ ಮಿಲಿಟರಿ ಸೆಟಪ್ ಇದೆ, ದೊಡ್ಡ ಹ್ಯೂಜ್ ಪಾಪ್ಯುಲೇಷನ್ ಇದೆ. ಓಕೆ, ಇದು ದೊಡ್ಡ ಅಡ್ವಾಂಟೇಜ್. ಸೊ ದೇರ್ ಇಸ್ ಅ ಬಿಗ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಅ ಲಾರ್ಜ್ ಪಾಪ್ಯುಲೇಷನ್ ಬಿಕಾಸ್ ಆಫ್ ಮಿಲಿಟರಿ ಅಡ್ವಾಂಟೇಜ್ ಆ್ಯಂಡ್ ಮ್ಯಾನ್ ಪವರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಏನು ಡಿಸ್ಅಡ್ವಾಂಟೇಜ್ ಅಪ್ಪ ಈ ದೊಡ್ಡ ಪಾಪ್ಯುಲೇಷನ್ ಅಂದರೆ ಪಾವರ್ಟಿ. ಯಾಕಂದರೆ ಸಾಕಷ್ಟು ನಾವು ಇಂಡಿಯಾ ಫಾರ್ ಎಕ್ಸಾಂಪಲ್ ಲಾರ್ಜ್ ಪಾಪ್ಯುಲೇಷನ್. ಓಕೆ, ಎಷ್ಟೇ ಕಚ್ಚಾ ವಸ್ತುಗಳು ಇಲ್ಲ ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಇದ್ರೂ ಕೂಡ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದನ್ನು ಪ್ರಯೋಜನ ಎಷ್ಟೇ ಮಾಡೋದನ್ನು ಕೂಡ ನಮಗೆ ಸಾಕಾಗ್ತಾ ಇಲ್ಲ. ಓಕೆ, ಇಟ್ಸ್ ಲೈಕ್ ಹ್ಯಾವಿಂಗ್ 100 ಆ್ಯಪಲ್ಸ್ ಆ್ಯಂಡ್ 1000 ಪೀಪಲ್ ಟು ಈಟ್ ದ ಆ್ಯಪಲ್. ಓಕೆ, ಸೊ ಒಂದು ದೊಡ್ಡ ಒಂದು ಡಿಸ್ಅಡ್ವಾಂಟೇಜ್ ಏನಾಗ್ತದೆ ಲಾರ್ಜ್ ಪಾಪ್ಯುಲೇಷನ್ ಇದ್ದರೆ ಏನಂತ ಹೇಗುತ್ತದೆ ಅಂದರೆ ಇಟ್ ವಿಲ್ ಬಿಕಮ್ ಪ್ರಾಬ್ಲಮ್ ಆಫ್ ಪಾವರ್ಟಿ. ಓಕೆ, ರಿಸೋರ್ಸಸ್ ಪ್ರಾಬ್ಲಮ್. ಓಕೆ, ಸಣ್ಣ ರಾಜ್ಯದ ಅಡ್ವಾಂಟೇಜ್ ಏನಂದರೆ ಅಫ್ಕೋರ್ಸ್ ಡಿಸ್ಅಡ್ವಾಂಟೇಜ್ ಆಫ್ ಲಾರ್ಜ್ ಪಾಪ್ಯುಲೇಷನ್ ಅಂದರೆ ಪಾವರ್ಟಿ ಮಾತ್ರ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಬರ್ತದೆ, ಅನಾರೋಗ್ಯ ಬರ್ತದೆ, ಸಾಕಷ್ಟು ವಿಷಯಗಳೆಲ್ಲ ಬರ್ತದೆ. ನಿಮ್ಗೆ ಗೊತ್ತಿರ್ತದೆ ಲಾರ್ಜ್ ಪಾಪ್ಯುಲೇಷನಲ್ಲಿ ಏನಾಗ್ತದೆ. ನಮ್ಮ ಕುಟುಂಬದಲ್ಲಿ ನೋಡಿದಾಗ ಕೂಡ ಸಣ್ಣ ಕುಟುಂಬದಲ್ಲಿ ಇರುವಾಗ ಅವರಿಗೆ ಊಟ ಚೆನ್ನಾಗಿ ಸಿಗುತ್ತೆ, ಬಟ್ಟೆ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿಲ್ಲ, ಸಂತೋಷವಾಗಿರ್ತಾರೆ. ದೊಡ್ಡ ಪಾಪ್ಯುಲೇಷನ್ ಆಗುವಾಗ ಅವರಿಗೆ ಊಟದ ಕೊರತೆಗಳು ಬರ್ತದೆ, ಸಾಕಷ್ಟು ವಿಷಯಗಳು ಬರ್ತದೆ. ಸೇಮ್ ಲೆವೆಲ್ ಟು ದ ನ್ಯಾಷನ್ ಆಲ್ಸೋ. ಒಂದು ದೇಶ ದೊಡ್ಡ ಪಾಪ್ಯುಲೇಷನ್ ಇಟ್ಕೊಂಡಿದ್ರೆ ಅಡ್ವಾಂಟೇಜ್ ಇದೆ. ಓಕೆ, ಏನು ಅಡ್ವಾಂಟೇಜು, ನಮ್ಮ ಕುಟುಂಬದಲ್ಲಿ ದೊಡ್ಡ ಕುಟುಂಬ ಅಂದರೆ ಏನು ಅಡ್ವಾಂಟೇಜು, ಕೃಷಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಜಾಸ್ತಿ ಜನ ಇರ್ತಾರೆ. ಅದೇ ಥರ ಇಂಡಿಯಾನಲ್ಲಿ, ಚೈನಾನಲ್ಲಿ ಕೂಡ ದೊಡ್ಡ ಪಾಪ್ಯುಲೇಷನ್ ಇರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಅವರಿಗೆ ಮ್ಯಾನ್ ಪವರ್ ಮತ್ತು ಮಿಲಿಟರಿ ಪವರ್ ಸಿಗ್ತದೆ. ಡಿಸ್ಅಡ್ವಾಂಟೇಜ್ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಆಲ್ ದಿಸ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತದೆ. ಸಣ್ಣ ಪಾಪ್ಯುಲೇಷನ್ ಇದ್ದರೆ ಏನು ಅಡ್ವಾಂಟೇಜ್ ಅಂದರೆ ಸ್ಮಾಲ್ ಪಾಪ್ಯುಲೇಷನು ಈಸಿಯಾಗಿ ಮಾನಿಟರ್ ಮಾಡ್ಬೋದು, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ಬೋದು, ಒಳ್ಳೆಯ ವ್ಯವಸ್ಥೆಗಳು ಮಾಡಿಕೊಡ್ಬೋದು, ಎಜುಕೇಷನ್ ಕೊಡ್ಬೋದು, ಅವರಿಗೆ ಊಟದ ವ್ಯವಸ್ಥೆಗಳು ಮಾಡ್ಬೋದು. ಸೊ ಯು ಹ್ಯಾವ್ ಸೋ ಮೆನಿ ಸ್ಮಾಲ್ ನೇಷನ್ಸ್, ಜರ್ಮನಿ, ಇಟಲಿ, ಇಂಗ್ಲೆಂಡ್, ಓಕೆ, ಫ್ರಾನ್ಸ್, ಇದೆಲ್ಲ ಸಣ್ಣ ಕಂಟ್ರಿಗಳು. ಅದರ ಸ್ಮಾಲೆಸ್ಟ್ ಕಂಟ್ರಿ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ಆಂಟಿಗಾ ಅಂಡ್ ಬರ್ಮುಡಾ ಅಂತ, ವಿಚ್ ಇಸ್ ಅ ಪಾಪ್ಯುಲೇಷನ್ ಆಫ್ 70,000 ಪಾಪ್ಯುಲೇಷನ್ ಅಷ್ಟೇ. ಓಕೆ, ಸೊ ಸಮ್ ಕಂಟ್ರಿಗಳೆಲ್ಲ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಕೂಡ ಇಲ್ಲ. ಓಕೆ, ಫ್ರಾನ್ಸ್, ಇಂಗ್ಲೆಂಡ್ ಅಂತ ತಗೊಂಡ್ರೆ 1 ಕೋಟಿ 1.5 ಕೋಟಿ ಜನ ಅಷ್ಟೇ ಜನ ಇದ್ದಾರೆ. ಓಕೆ, ಸೊ ದರ್ ಇಸ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಗುಡ್ ಹೆಲ್ತಿ ಲೈಫ್ ಆ್ಯಂಡ್ ಡೆವಲಪ್ಮೆಂಟ್ ಈಸಿ ಆಗುತ್ತದೆ.
ಬಟ್ ಏನು ಡಿಸಡ್ವಾಂಟೇಜ್ ಅಪ್ಪ ಸ್ಮಾಲ್ ಕಂಟ್ರಿ ಅಂದರೆ ಯಾರು ಬೇಕಾದರೂ ಅದನ್ನು ಆಕ್ರಮಣ ಮಾಡ್ಬೋದು. ಓಕೆ, ದೊಡ್ಡ ದೊಡ್ಡ ರಾಜ್ಯಗಳು ಈಸಿಯಾಗಿ ಅದನ್ನು ಆಕ್ರಮಣ ಮಾಡ್ಕೋಬೋದು, ಆಮೇಲೆ ಎದುರಿಸ್ಬೋದು. ಓಕೆ, ಅವರು ಆಮೇಲೆ ಏನಾದರೂ ಯುದ್ಧಗಳೇನಾದರೂ ಬಂದರೆ ಅವರು ದೊಡ್ಡ ರಾಜ್ಯಗಳನ್ನ ನೋಡಿಕೊಂಡು ಅವರು ಸಹಕಾರ ನೀಡಬೇಕು, ಅವ್ರ ಸಹಕಾರ ಬೇಕಾಗಿರ್ತದೆ. ಯಾಕಂದರೆ ರಕ್ಷಣೆ ಮಾಡೋದಕ್ಕೆ ಈಸಿ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಮಾಲ್ಡೀವ್ಸ್ ಆಗಲಿ, ಓಕೆ, ಶ್ರೀಲಂಕಾ ಆಗಲಿ, ಸಣ್ಣ ಸಣ್ಣ ಕಂಟ್ರಿಗಳಾಗಲಿ ಈಸಿಯಾಗಿ ಯಾರು ಬೇಕಾದರೂ ಆಕ್ರಮಣ ಮಾಡಬಹುದು. ಓಕೆ, ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಎ ಸ್ಮಾಲ್ ಪಾಪ್ಯುಲೇಷನ್. ಸೊ ಒಂದು ದೇಶ ಅಂದ ಮೇಲಿನ ಮೇಲೆ, ಒಂದು ರಾಜ್ಯ ಸ್ಟೇಟ್ ಅಂದಮೇಲೆ ಅದಕ್ಕೆ ಪಾಪ್ಯುಲೇಷನ್ ಇಸ್ ಮಸ್ಟ್. ಆದರೆ ಪ್ರಶ್ನೆ ಏನಂದರೆ ಯಾವ ಥರ ಪಾಪ್ಯುಲೇಷನ್ ಇರಬೇಕು? ದೊಡ್ಡ ಪಾಪ್ಯುಲೇಷನ್ ಇರಬೇಕಾ, ಸಣ್ಣ ಪಾಪ್ಯುಲೇಷನ್ ಇರಬೇಕು? ದೊಡ್ಡ ಪಾಪ್ಯುಲೇಷನ್ ಆದರೆ ಅದರಾದ ಅಡ್ವಾಂಟೇಜ್ಗಳಿದೆ, ಸಣ್ಣ ಪಾಪ್ಯುಲೇಷನ್ ಆದರೆ ಅದರಾದ ಡಿಸಡ್ವಾಂಟೇಜ್ ಇದೆ. ಓಕೆ, ಸೊ ನಾವು ಎರಡು ನೋಡಿದ್ದೀವಿ. ಓಕೆ, ಸೊ ಇದಕ್ಕಿಂತ ಪೊಲಿಟಿಕಲ್ ಥಿಂಕರ್ಸ್ ಏನು ಹೇಳ್ತಾ ಇದ್ದಾರೆ, ದೊಡ್ಡ ರಾಜ್ಯ ಪಾಪ್ಯುಲೇಷನ್ನ ಚಿಕ್ಕ ಪಾಪ್ಯುಲೇಷನ್ ಎಲ್ಲ ಇಂಪಾರ್ಟೆಂಟು. ಏನು ಇಂಪಾರ್ಟೆಂಟ್ ಅಂದರೆ ದ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಚೆನ್ನಾಗಿರ್ಬೇಕಂತ. ಅಂದರೆ ಇವಾಗ ಸಾಕಷ್ಟು ಕಂಟ್ರಿಗಳು ನೋಡಿದ್ರೆ ವಯಸ್ಸಾದವರು ಜಾಸ್ತಿ ಇದ್ದಾರೆ. ಓಕೆ, ಏಜ್ ಪೀಪಲ್ ಆರ್ ಜಾಸ್ತಿ, ಅವರಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೊಂಡ್ರೆ ಯಂಗೆಸ್ಟ್ ಪಾಪ್ಯುಲೇಷನ್ ಇಂಡಿಯಾ, ಬಿಕಾಸ್ ವಿತ್ ಏಜ್ ಆಫ್ 25, 18ಇಂದ 25, 35ವರೆಗೂ ಇರೋ ಜನರು ಜಾಸ್ತಿ ಇದ್ದಾರೆ. ಅದರಿಂದ ಏನಾಗ್ತದೆ ಅಂದರೆ ಅವರು ದೇಶಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ದೇಶದಿಂದ ಅವರಿಗೆ ಕೊಡೋದೇನು ಬೇಕಾಗಿಲ್ಲ. ಇವಾಗ ಸಾಕಷ್ಟು ಕಂಟ್ರಿಗಳು ಇವಾಗ ಕೊರೋನಾ ಟೈಮಲ್ಲಿ ನೋಡಿರ್ತೀವಿ, ಇಟಾಲಿ ಆಗಲಿ, ಫ್ರಾನ್ಸ್ ಆಗಲಿ, ಜರ್ಮನಿ ಆಗಲಿ, ಕೆನಡಾ ಆಗಲಿ, ಅಮೆರಿಕಾ ಆಗಲಿ, ಸಾಕಷ್ಟು ಜನ ನಾವು ದೇಶಗಳು ನೋಡಿದ್ದೀವಿ. ಎಷ್ಟು ಜನ ಸತ್ತೋದ್ರು. ಯಾಕೆ ಸತ್ತೋದ್ರು? ಬಿಕಾಸ್ ದೇರ್ ಆಲ್ ವಯಸ್ಸಾಗಿದೆ ಪಾಪ್ಯುಲೇಷನ್ಸ್ ಎಲ್ಲ 75+, 80+ ಜನ ಜಾಸ್ತಿ ಇರ್ತಾರೆ ಅಲ್ಲಿ. ಓಕೆ, ಸೊ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರೋದ್ರಿಂದ ಅವರು ವಯಸ್ಸಾಗಿರೋರು ಜಾಸ್ತಿ ಇರ್ತಾರೆ. ವಯಸ್ಸಾಗಿರೋರು ಜಾಸ್ತಿ ಇದ್ದರೆ ಏನಾಗ್ತದೆ ಅಂದರೆ ಅವರು ರಾಜ್ಯದ ಮೇಲೆ ಅವಲಂಬನೆ ಜಾಸ್ತಿ ಆಗಿರ್ತಾರೆ. ಓಕೆ, ಸೊ ಅದರಿಂದ ರಾಜ್ಯ ಅವ್ರಿಗೂ ಆರೋಗ್ಯ ಕೊಡೋಕೆ ಆಗಲಿಲ್ಲ, ಅದು ಸತ್ತೋದ್ರು. ಓಕೆ, ಬಟ್ ಇಂಡಿಯಾನಲ್ಲಿ ನೋಡಿದ್ರೆ ಸಾಕಷ್ಟು ಯುವಕರು ಇದ್ದಾರೆ ಜಾಸ್ತಿ. ಓಕೆ, ಸೊ ದೇರ್ ಫಾರ್ ಇಂಡಿಯಾ ಈಸ್ ಅ ಪಾಪ್ಯುಲೇಷನ್ ಆಫ್ ಯಂಗ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಕಡಿಮೆನ ಜಾಸ್ತಿನ ಇರೋದಕ್ಕಿಂತ ಇತ್ತೀಚೆಗೆ ಏನು ಮಾತುಗಳಂದರೆ ಯಾವ ಥರ ಗುಣಮಟ್ಟವಾದ ಇರುವ ಪಾಪ್ಯುಲೇಷನ್ ಇದೆಯಾ, ಜನಸಂಖ್ಯೆ ಇದೆಯಾ ಅಂತ, ಕ್ವಾಲಿಟಿ ಪಾಪ್ಯುಲೇಷನ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಫ್ ಯು ಹ್ಯಾವ್ ಅ ಕ್ವಾಲಿಟಿ ಪಾಪ್ಯುಲೇಷನ್, ಹಾರ್ಡ್ ವರ್ಕಿಂಗ್ ಪಾಪ್ಯುಲೇಷನ್, ಎಜುಕೇಟೆಡ್ ಪಾಪ್ಯುಲೇಷನ್, ಡಿಸಿಪ್ಲಿನ್ಡ್ ಪಾಪ್ಯುಲೇಷನ್, ದೆನ್ ಆ ದೇಶಕ್ಕೆ ಈ ಪಾಪ್ಯುಲೇಷನ್ ಅನ್ನೋದು ತುಂಬ ಯೂಸ್ಫುಲ್ ಆಗಿರ್ತದೆ. ಓಕೆ, ಸೊ ಮಿಯರ್ ಪಾಪ್ಯುಲೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಇಸ್ ದ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಫ್ ಯು ಹ್ಯಾವ್ ಎ ರಿಯಲಿ ಹಾರ್ಡ್ ವರ್ಕಿಂಗ್ ಡಿಸಿಪ್ಲಿನ್ಡ್ ಪಾಪ್ಯುಲೇಷನ್, ದೆನ್ ಆ ಪಾಪ್ಯುಲೇಷನ್ ಆ ದೇಶಕ್ಕೆ ದೊಡ್ಡ ಒಂದು ಅಡ್ವಾಂಟೇಜ್ ಆಗಿರ್ತದೆ. ಓಕೆ, ಅದರ್ವೈಸ್ ಮಿಯರ್ ಜನಸಂಖ್ಯೆ ಇಟ್ಕೊಂಡು ಅದು ಒಂದು ಅಡ್ವಾಂಟೇಜ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ದ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಆಲ್ಸೋ ಮ್ಯಾಟರ್ಸ್ ಅಂತ. ಇನ್ನೊಂದು ವಿಷಯ ಪಾಪ್ಯುಲೇಷನ್ ಅಂತ ಬರುವಾಗ ಏನಿರುತ್ತೆ ಅಂದರೆ ಯಾವ ಥರ ಇರುವ ಪಾಪ್ಯುಲೇಷನ್ ಇದೆ, ಹೋಮೋಜೀನಿಯಸ್ಸಾ ಎಟ್ರೋಜೀನಿಯಸ್ ಅಂತ. ಹೋಮೋಜೀನಿಯಸ್ ಅಂದರೆ ಏನಂದರೆ ಒಂದೇ ಭಾಷೆನವರು, ಒಂದೇ ಜಾತಿನವರು, ಇಲ್ಲಾಂದರೆ ಒಂದೇ ರಕ್ತದ ಇರೋರು, ರೇಸ್ ಅಂತ ಹೇಳೋರು, ಇಲ್ಲಾಂದರೆ ಒಂದೇ ರಿಲಿಜನ್ ಇರೋರು, ಇದು ಹೋಮೋಜೀನಿಯಸ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಹಳೆ ಕಾಲದಲ್ಲಿ ಜನರು ಹೋಮೋಜಿನಿಯಸ್ ಪಾಪ್ಯುಲೇಷನನ್ನು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಜರ್ಮನ್ ಸ್ಪೀಕಿಂಗ್ ಪಾಪ್ಯುಲೇಷನ್ನು, ಫ್ರಾನ್ಸಲ್ಲಿ ನೋಡಿದ್ರೆ ಫ್ರೆಂಚ್ ಸ್ಪೀಕಿಂಗ್ ಎಲ್ಲರೂ ಇರ್ತಾರೆ. ಓಕೆ, ಇಲ್ಲಾಂದರೆ ಇವಾಗ ಪಾಕಿಸ್ತಾನ ನೋಡಿದ್ರೆ ಎಲ್ಲ ಮುಸ್ಲಿಮ್ಸ್ ಜಾಸ್ತಿ ಇರ್ತಾರೆ. ಓಕೆ, ನೇಪಾಳ ನೋಡಿದ್ರೆ ಎಲ್ಲ ಹಿಂದೂಸ್ ಇರ್ತಾರೆ. ಓಕೆ, ಇದು ಹೋಮೋಜಿನಿಯಸ್ ಪಾಪ್ಯುಲೇಷನ್ ಅಂತ, ಒಂದೇ ರೇಸ್, ಒಂದೇ ಬ್ಲಡ್ ರಿಲೇಷನ್ಸ್ ಅಂತ ಬಂದಿರೋರು. ಓಕೆ, ಈ ಥರ ಇರುವಾಗ ಒಂದು ರಾಜ್ಯಕ್ಕೆ ಏನು ಅನುಕೂಲ ಅಂದರೆ ಈಸಿಯಾಗಿ ಅವ್ರನ್ನ ಒಗ್ಗಟ್ಟು ಮಾಡೋದಕ್ಕೆ ಈಸಿ ಆಗ್ತದೆ. ಓಕೆ, ಸೊ ಯುನೈಟ್ ಮಾಡೋದಕ್ಕೆ ಈಸಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಜರ್ಮನ್ ಸ್ಪೀಕಿಂಗ್ ಪೀಪಲ್ ಎಲ್ಲ ಎಲ್ಲರೂ ಒಂದೇ ಒಂದೇ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಗ್ಗಟ್ಟು ಜಾಸ್ತಿ ಇರ್ತದೆ. ಓಕೆ, ಇಲ್ಲಾಂದರೆ ಒಂದೇ ರಕ್ತ ಸಂಬಂಧ ಇರೋರು ಇರ್ತಾರೆ. ಓಕೆ, ಆ ಥರ ಇರುವಾಗ ಏನಾಗುತ್ತೆ ಅಂದರೆ ಈಸಿಯಾಗಿ ಅವ್ರನ್ನ ಯುನೈಟ್ ಮಾಡ್ಬೋದು. ಓಕೆ, ಸೊ ಯಾವ ದೇಶದಲ್ಲಿ ಹೋಮೋಜಿನಿಯಸ್ ಪಾಪ್ಯುಲೇಷನ್ ಇದ್ದಾರೋ ಅವರಿಗೆ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಅಂದರೆ ಏನು? ಅಲ್ಲಿ ರಿಲಿಜನ್ ಬೇರೆ ಇರ್ತಿದೆ, ಲ್ಯಾಂಗ್ವೇಜ್ ಬೇರೆ ಇರ್ತಿದೆ, ಕಾಸ್ಟ್ ಬೇರೆ ಇರ್ತಿದೆ, ಸೊ ಈ ಥರ ಅನೇಕ ಕಲ್ಚರ್ ಬೇರೆ ಇರ್ತಿದೆ. ಸೊ ಈ ಥರ ಇರುವ ಪಾಪ್ಯುಲೇಷನ್ಸ್, ಆ ಥರ ಇರುವ ಪಾಪ್ಯುಲೇಷನ್ ಇರುವಾಗ ಏನಾಗ್ತದೆ ಅಂದರೆ ಸ್ವಲ್ಪ ಒಗ್ಗಟ್ಟು ಮಾಡೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ. ಓಕೆ, ಇಂಡಿಯಾ ಇಸ್ ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ಸ್, ಬೇರೆ ಬೇರೆ ಭಾಷೆಗಳಿದೆ, ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಕಲ್ಚರ್ಗಳಿದೆ. ಓಕೆ, ಸೊ ಆಲ್ ಕೈಂಡ್ಸ್ ಆಫ್ ರೇಸಸ್ ಆರ್ ದೇರ್. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ಸೊ ದಟ್ ಆಲ್ಸೋ. ಸೊ ಹಳೆ ಕಾಲದಲ್ಲಿ ಯಾವಾಗಲೂ ಕೂಡ ದೇಶಗಳು ಹೋಮೋಜಿನಿಯಸ್ ಪಾಪ್ಯುಲೇಷನ್, ಒಂದೇ ಥರ ಇರುವ ಭಾಷೆಗಳು, ಒಂದೇ ಥರ ಇರುವ ಧಾರ್ಮಿಕರು ಎಲ್ಲ ಸೇರ್ಕೊಂಡು ಒಂದು ರಾಜ್ಯಗಳನ್ನು ಮಾಡಿಕೊಂಡ್ರು. ಓಕೆ, ಬಟ್ ಇವಾಗ ಮಾಡರ್ನ್ ಸ್ಟೇಟ್ಸಲ್ಲಿ ನೋಡಿದ್ರೆ ಇಂಡಿಯಾ ಮಾತ್ರ ಇಲ್ಲ, ಅಮೇರಿಕಾ ತಗೊಳ್ಳಿ, ಕೆನಡಾ ತಗೊಳ್ಳಿ, ಫ್ರಾನ್ಸ್, ಜರ್ಮನಿ, ಯಾವುದೇ ದೇಶಗಳು ತಗೊಳ್ಳಿ, ಇವಾಗ ಅಲ್ಲೆಲ್ಲ ಕೂಡ ಬೇರೆ ರಿಲಿಜನ್ ಇದ್ದಾರೆ, ಬೇರೆ ಲ್ಯಾಂಗ್ವೇಜ್ನವರು ಇದ್ದಾರೆ, ಬೇರೆ ಕಲ್ಚರ್ನವರು ಇದ್ದಾರೆ. ಬಿಕಾಸ್ ದಟ್ ಈಸ್ ದಿ ಕಂಪೋಸಿಷನ್ ಆಫ್ ದಿ ಮಾಡರ್ನ್ ಸ್ಟೇಟ್ಸ್.
ಇತ್ತೀಚೆಗೆ ಆಧುನಿಕವಾಗಿರುವ ರಾಜ್ಯಗಳು ಎಲ್ಲರೂ ಕೂಡ ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಆಗಿದ್ದಾರೆ. ಓಕೆ, ಸ್ವಲ್ಪ ಕಷ್ಟ ಆಗುತ್ತದೆ ಅವ್ರನ್ನ ಯುನೈಟ್ ಮಾಡೋದಕ್ಕೆ, ಅವ್ರ ಹತ್ರ ಕೆಲಸ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತದೆ. ಆದ್ರೂ ಕೂಡ ಅವರೆಲ್ಲ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮಾಡರ್ನ್ ಸ್ಟೇಟಲ್ಲಿ ಬಿಕಾಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಬಿಕಾಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ ದಟ್, ಪೀಪಲ್ ಆರ್ ನಾಟ್ ಬಾದರ್ಡ್ ಅಬೌಟ್ ರಿಲಿಜನ್, ಲ್ಯಾಂಗ್ವೇಜ್, ಕಾಸ್ಟ್, ಕಲ್ಚರ್, ಇದನ್ನೆಲ್ಲ ಯಾರು ಏನು ಕೇಳಲ್ಲ. ಅಮೆರಿಕನಲ್ಲಿ ನೋಡಿ ಎಷ್ಟೋ ಇಂಡಿಯನ್ಸ್, ಇವಾಗ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಈಸ್ ಅ ಇಂಡಿಯನ್ ಆಫ್ರಿಕನ್ ಒರಿಜಿನ್, ಇಂಡಿಯನ್ ಮತ್ತು ಮದರ್ ಇಂಡಿಯನ್ ಫಾದರ್ ಆಫ್ರಿಕನ್ ಎರಡು ಮಿಕ್ಸ್ ಮಾಡಿರುವ ಒಬ್ಬ ಅಮೆರಿಕನ್. ಓಕೆ, ಅವರು ವೈಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗಿದ್ದಾರೆ. ಓಕೆ, ಆ ಥರ ಇವಾಗೆಲ್ಲ ಯಾರು ಕೂಡ ಲ್ಯಾಂಗ್ವೇಜು, ರಿಲಿಜನ್ ಇದೆಲ್ಲ ನೋಡಲ್ಲ, ಯಾವ ಥರ ಗುಣಮಟ್ಟ ಇದೆ ಅಂತ ನೋಡ್ತಾರೆ. ಸೊ ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್ ಅನ್ನೋದು ಒಂದು ತಡೆಯಲ್ಲ, ಇವಾಗ ರಾಜ್ಯದ ಒಂದು ಅಭಿವೃದ್ಧಿಗೆ ತಡೆಯಿಲ್ಲ. ಮುಂಚೆ ಇತ್ತು, ಒಂದು ಹಳೆ ಕಾಲದಲ್ಲಿ ಹೋಮೋಜಿನಿಯಸ್ ಪಾಪ್ಯುಲೇಷನ್ ಇದ್ದರೆ ಚೆನ್ನಾಗಿತ್ತು ಅಂತ ಇದ್ದವಾಗ. ಓಕೆ, ಸೊ ಯು ಸಿ ದ್ಯಾಟ್ ಪಾಪ್ಯುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್. ಅಂದರೆ ಒಂದು ಜಾಗದಲ್ಲಿ ಸುಮ್ಮನೆ ಒಂದು ಜಾಗವನ್ನು ನಾವು ಸ್ಟೇಟ್ ಅಂತ ಹೇಳೋಕ್ಕಾಗಲ್ಲ, ಆ ಜಾಗದಲ್ಲಿ ಜನರು ಇರಲೇಬೇಕಾಗಿರ್ತದೆ. ಓಕೆ, ಸೊ ಲೆಟ್ ಅಸ್ ರೀಕ್ಯಾಪ್, ನಾವು ಇಷ್ಟವರೆಗೆ ಏನು ನೋಡಿದ್ದೀವಿ ಅಂತ. ಸೊ ಪಾಪ್ಯುಲೇಷನ್ ಅನ್ನೋದು, ಜನಸಂಖ್ಯೆ ಅನ್ನೋದು ಒಂದು ಮುಖ್ಯವಾದ ಅಂಶ. ರಾಜ್ಯಕ್ಕೆ 4 ಅಂಶಗಳಿದೆ. ಆ 4 ಅಂಶಗಳಲ್ಲಿ ರಾಜ್ಯ ಅನ್ನೋದು, ಪಾಪ್ಯುಲೇಷನ್ ಅನ್ನೋದು ಒಂದು ಮುಖ್ಯವಾದ ಅಂಶ. ಇದರಲ್ಲಿ ಪಾಪ್ಯುಲೇಷನ್ ಅಂತ ಹೇಳಿದ್ಮೇಲೆ ಎಷ್ಟು ಜನ ಪಾಪ್ಯುಲೇಷನ್ ಇರಬೇಕು ಅಂತ ನಮಗೆ ಗೊಂದಲ ಇರ್ತದೆ. ಅದಕ್ಕೆ ಪ್ಲೇಟೋ ಏನು ಹೇಳ್ತಾರೆ, 5040 ಪಾಪ್ಯುಲೇಷನ್ ಇದ್ದರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ದಾರೆ. ಮೇ ಬಿ ಅವರು ಆ ಕಾಲದಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ಬೋದು, 5000 ಜನ ಇರ್ತಾರೆ, ಅದನ್ನು ಆಲೋಚನೆ ಮಾಡೋದಕ್ಕೆ 40 ಜನ ಎಕ್ಸ್ಟ್ರಾ, ಸೊ 5040 ಇರ್ಬೋದು ಅಂತ ಹೇಳಿದರು. ರೂಸೋ ಏನು ಹೇಳಿದರು, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ 10,000 ಜನ, ಒಂದು ರೌಂಡ್ ಫಿಗರ್ ಆಗಿ 10,000 ಜನ ಇದ್ದರೆ ಸಾಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಕೊನೆಯಲ್ಲಿ ನಾವು ನೋಡಿದ್ದೀವಿ ವಾಟ್ ಈಸ್ ಇಂಪಾರ್ಟೆಂಟ್ ಅಂದರೆ ದ ಟೈಪ್ ಆಫ್ ಪಾಪ್ಯುಲೇಷನ್, ಯಾವ ಥರ ಇರುವ ಜನಸಂಖ್ಯೆ ಇದೆಯೋ ಅದು ಇಟ್ ಹ್ಯಾಸ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಸ್ಟೇಟ್ ಆಸ್ ಮಚ್ ಆಸ್ ಅ ಸೈಜ್. ಅಂದರೆ ದೊಡ್ಡ ಪಾಪ್ಯುಲೇಷನ್, ಸಣ್ಣ ಪಾಪ್ಯುಲೇಷನ್ ಅಲ್ಲ ಇಂಪಾರ್ಟೆಂಟ್. ಯಾವುದು ಇಂಪಾರ್ಟೆಂಟ್ ಅಂದರೆ ಯಾವ ಥರ ಗುಣಮಟ್ಟವನ್ನು ಮಾಡ್ಕೊಂಡಿರೋದು, ಗುಣಮಟ್ಟ ಜನಸಂಖ್ಯೆಯಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ನೋಡಿದ್ವಿ. ಓಕೆ, ಸೊ ಇವಾಗ ಕನ್ಕ್ಲೂಷನಲ್ಲಿ ನೋಡುವಾಗ ಏನು ನಮ್ಗೆ ಗೊತ್ತಾಯ್ತು, ಇವತ್ತು ಏನು ನೋಡಿದ್ದೀವಿ ಅಂದರೆ, ನಂಬರ್ 1, ಪಾಪ್ಯುಲೇಷನ್ ಅನ್ನೋದು ಮಸ್ಟ್. ಅದನ್ನು ಯಾರೂ ಪಾಪ್ಯುಲೇಷನ್ ಇಲ್ಲದ್ರೆ ರಾಜ್ಯ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟೇಟ್ ಈಸ್ ಎ ಹ್ಯೂಮನ್ ಅಸೋಸಿಯೇಷನ್. ರಾಜ್ಯ ಅನ್ನೋದು ಒಂದು ಮಾನವ ಸಂಘದ, ಮನುಷ್ಯರ ಒಂದು ಸಂಘಟನೆ ಅದು. ಓಕೆ, ಸೊ ಇಟ್ ಇಸ್ ನಾಟ್ ಅ ಮಿಯರ್ ಒನ್ ಗ್ರೂಪ್ ಆಫ್ ಕಾಲ್ ಜಸ್ಟ್ ಗ್ರೂಪ್ ಆಫ್ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ಓಕೆ, ಸೊ ಸ್ಟೇಟ್ ಅಂದಮೇಲೆ ಪಾಪ್ಯುಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ದೊಡ್ಡ ಪಾಪ್ಯುಲೇಷನ್ ಆದರೆ ಏನು, ಅದು ಒಂದು ಅಡ್ವಾಂಟೇಜ್. ಏನಕ್ಕೆ ಅಡ್ವಾಂಟೇಜು, ಮಿಲಿಟ್ರಿ ಶಕ್ತಿ ಮತ್ತು ಸಿವಿಲ್ ಮ್ಯಾನ್ ಪವರ್ಗೆ ಅಡ್ವಾಂಟೇಜ್ ಆಗಿರ್ತದೆ. ಅದೇ ಟೈಮಲ್ಲಿ ಲಾರ್ಜ್ ಪಾಪ್ಯುಲೇಷನ್ ಸಮ್ಟೈಮ್ಸ್ ಕ್ಯಾನ್ ಬಿ ಡಿಸ್ಅಡ್ವಾಂಟೇಜ್. ಏನಕ್ಕೆ ಅಂದರೆ ಇಟ್ ಕ್ಯಾನ್ ಕ್ರಿಯೇಟ್ ಅನ್ಎಂಪ್ಲಾಯ್ಮೆಂಟ್, ಇಟ್ ಕ್ಯಾನ್ ಕ್ರಿಯೇಟ್ ಪವರ್ಟಿ. ಓಕೆ, ಬಡತನ ಬರ್ಬೋದು, ಕೆಲಸ ಇಲ್ಲದೇ ಇರೋ ಪರಿಸ್ಥಿತಿಗಳು ಬರ್ಬೋದು, ಹೆಲ್ತ್ ಇಶ್ಯೂಗಳು ಬರ್ಬೋದು. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಪಾಪ್ಯುಲೇಷನ್ ಶುಡ್ ಬಿ ಗುಡ್ ಇನಫ್, ಬ್ಯಾಲೆನ್ಸ್ ಇರಬೇಕು. ಓಕೆ, ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಹೇಳಿದ್ರು ಅರಿಸ್ಟಾಟಲ್. ಸಣ್ಣ ಪಾಪ್ಯುಲೇಷನ್ ಇಟ್ಕೊಂಡು ಜಾಸ್ತಿ ಜಾಗ ಇದೆ, ಕೆನಡಾ ಫಾರ್ ಎಕ್ಸಾಂಪಲ್, ಹ್ಯೂಜ್ ಸ್ಪೇಸ್ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಅವಾಗ ಏನಾಗ್ತದೆ ಅಂದರೆ ಅಲ್ಲಿರುವ ನ್ಯಾಚುರಲ್ ರಿಸೋರ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಸಣ್ಣ ಕಂಟ್ರಿ ಆಗಿಬಿಟ್ಟು ದೊಡ್ಡ ಪಾಪ್ಯುಲೇಷನ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಪಾಪ್ಯುಲೇಷನ್ ಮತ್ತು ಜಾಗ ಎರಡು ಬ್ಯಾಲೆನ್ಸ್ ಆಗಿ ಇರಬೇಕು. ಓಕೆ, ಎರಡನೇದು ಏನಂದರೆ ಡೈವರ್ಸಿಟಿ ಆಫ್ ಪಾಪ್ಯುಲೇಷನ್ ಈಸ್ ದ ಕರೆಂಟ್ ಪೊಸಿಷನ್ ಆಫ್ ದ ಮೋಸ್ಟ್ ಸ್ಟೇಟ್ಸ್. ಅಂದರೆ ನಾವು ನೋಡಿದ್ದೀವಿ ಅದೇ. ಓಕೆ, ಅನೇಕ ಜಾತಿಗಳು, ಅನೇಕ ಲ್ಯಾಂಗ್ವೇಜ್, ಅನೇಕ ಧರ್ಮಗಳು ಇಟ್ಕೊಂಡಿರುವ ಜನಸಂಖ್ಯೆಯ ಎಲ್ಲ ದೇಶಗಳಲ್ಲಿ ಇದ್ದಾರೆ ಇವಾಗ. ಓಕೆ, ಸೊ ಒಂದು ಕಾಲದಲ್ಲಿ ಈ ಥರ ಇರುವ ಒಂದು ಜನಸಂಖ್ಯೆಯನ್ನು ಅವರು ಅವಗಣವಾಗಿ ಅಂದ್ಕೊಂಡಿದ್ದರು. ಆದರೆ ಇವಾಗ ಮಾಡರ್ನ್ ಸ್ಟೇಟ್ನಲ್ಲಿ ಡೈವರ್ಸಿಟಿ ಆಫ್ ದ ಪಾಪ್ಯುಲೇಷನ್. ಓಕೆ, ಸೊ ಬೇರೆ ಬೇರೆ ಥರ ಇರುವ ಜನಸಂಖ್ಯೆ ಕೂಡ ತುಂಬ ಮಹತ್ವವಾಗಿದೆ ಅಂತ ಅವರಿಗೆ ಗೊತ್ತಾಗಿದೆ. ಓಕೆ, ನೆಕ್ಸ್ಟ್ ನಾವು ಪಾಪ್ಯುಲೇಷನ್ ನೋಡುವಾಗ ನಮಗೇನು ಗೊತ್ತಾಗಬೇಕಂದ್ರೆ, ಮೋರ್ ದೆನ್ ಸೈಜ್ ಆಫ್ ದ ಪಾಪ್ಯುಲೇಷನ್ ಏನು ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ದ ಎಬಿಲಿಟಿ ಟು ಮೇಕ್ ಯೂಸ್ ಆಫ್ ದ ಪಾಪ್ಯುಲೇಷನ್ ದಟ್ ಆ್ಯಡ್ಸ್ ಪವರ್ ಟು ದ ಸ್ಟೇಟ್. ಅಂದರೆ ಜನಸಂಖ್ಯೆ ಎಷ್ಟಿದೆ ಏನಿದೆ ಅಂತ ಅಲ್ಲ ಮಹತ್ವ, ಈ ಜನಸಂಖ್ಯೆಯಿಂದ ನಾವು ಏನು ಮಾಡಿಸ್ತಾ ಇದ್ದೀವಿ, ಅವರಿಂದ ನಾವು ಏನು ಕೆಲಸ ತೆಗಿತಾ ಇದ್ದೀವಿ, ಇಲ್ಲ ಅವರಿಂದ ನಮ್ಮ ದೇಶಕ್ಕೆ ಹೆಂಗೆ ಯಾವ ಥರ ಕಾಂಟ್ರಿಬ್ಯೂಷನ್ ನಾವು ಅವರನ್ನು ಮಾಡಿಸ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ದೇರ್ ಫೋರ್ ಯಾವ ರೀತಿಯಲ್ಲಿ ನಾವು ಒಂದು ಪಾಪ್ಯುಲೇಷನನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಸೈಜ್ ಇಸ್ ನಾಟ್ ದ ಅಲ್ಟಿಮೇಟ್ ಪರ್ಪಸ್. ಓಕೆ, ಅಫ್ಕೋರ್ಸ್ ಪಾಪ್ಯುಲೇಷನ್ ಇರಬೇಕು ಅನ್ನೋದು ಕಡ್ಡಾಯ. ಓಕೆ, ಒಂದು ರಾಜ್ಯಕ್ಕೆ. ಓಕೆ, ಸೊ ಕೊನೆಯಲ್ಲಿ ದ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಥರ ಇರುವ ಗುಣಮಟ್ಟವನ್ನು ಪಡ್ಕೊಂಡಿರುವ ಪಾಪ್ಯುಲೇಷನ್ಸ್, ಇಸ್ ಇಟ್ ಯಂಗ್ ಪಾಪ್ಯುಲೇಷನ್,
Is it an old population? Is it a sick population? Is it a hardworking population? For example, ಜಪಾನ್ ತಗೊಳ್ಳಿ. ಜಪಾನ್ ಯಾಕೆ ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂದರೆ ಬಿಕಾಸ್ ಆಫ್ ದ ಪಾಪ್ಯುಲೇಷನ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್. ಚೈನೀಸ್ ತಗೊಳ್ಳಿ, ದೇ ಆರ್ ವೆರಿ ಡಿಸಿಪ್ಲಿನ್ಡ್. ಓಕೆ, ಕೊರಿಯಾ ತಗೊಳ್ಳಿ, ದೇ ವೆರಿ ಡಿಸಿಪ್ಲಿನ್ಡ್. ಓಕೆ, ಸೊ ಎಲ್ಲಿ ಡಿಸಿಪ್ಲಿನ್ಡು, ಹಾರ್ಡ್ ವರ್ಕಿಂಗ್, ಓಕೆ, ಎಜುಕೇಟೆಡ್ ಪಾಪ್ಯುಲೇಷನ್ ಇದ್ದಾರೋ, ಯಂಗ್ ಪಾಪ್ಯುಲೇಷನ್ ಇದ್ದಾರೋ, ಆ ದೇಶ ಬೇಗ ಅಭಿವೃದ್ಧಿ ಆಗುತ್ತೆ. ಓಕೆ, ಇಂಡಿಯಾ ಕೂಡ ಕೆಲವೇ ವರ್ಷಗಳಲ್ಲಿ ಒಂದು ದೊಡ್ಡ ಶಕ್ತಿವಂತ ರಾಜ್ಯವಾಗೋಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ ವಿ ಹ್ಯಾವ್ ಲಾಟ್ ಆಫ್ ಯಂಗ್ ಪಾಪ್ಯುಲೇಷನ್ಸ್. ಆದರೆ ಮೇಯರ್ ಯಂಗ್ ಪಾಪ್ಯುಲೇಷನ್ ಇಟ್ಕೊಂಡು ನಾವು ನಮ್ಮ ಪಾಪ್ಯುಲೇಷನ್ ಹೆಂಗಿದೆ ನಾವು ಅಭಿವೃದ್ಧಿ ಆಗ್ತೀವಿ ಅಂದರೆ ಆಗಲ್ಲ. ಯಾಕಂದರೆ ಈ ಪಾಪ್ಯುಲೇಷನ್ ಅನ್ನೋದು ಗುಣಮಟ್ಟ ಪಾಪ್ಯುಲೇಷನ್ ಆಗಬೇಕು, ಎಜುಕೇಟ್ ಆಗಬೇಕು, ಡಿಸಿಪ್ಲಿನ್ ಆಗಬೇಕು, ಹಾರ್ಡ್ ವರ್ಕಿಂಗ್ ಆಗಬೇಕು. ಆವಾಗ ಆ ಪಾಪ್ಯುಲೇಷನ್ ಒಂದು ದೇಶಕ್ಕೆ ತುಂಬ ಅಭಿವೃದ್ಧಿ ತಗೊಂಡ್ಬರ್ತದೆ, ತುಂಬ ಒಂದು ಅಡ್ವಾಂಟೇಜನ್ನು ಮಾಡ್ತದೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ದಿಸ್